ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗತೋದ್ಧಾರಕ ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗತೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಕಾಯಕ ಯೋಗಿ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜೋರಾಗಿ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಹೇಳಬೇಕು, ಪೂಜೆ ಹೇಳಿದ ನಂತರದಲ್ಲಿ. ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಹವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಹವಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೈ ಬಸವಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೈ ಬಸವಣ್ಣ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವ. ಬಸವ ಬಸವ ಬಸವ. ಜಯ ಮಂಗಲಂ ಜಯ ಪರಿವಾರ ಕೈವಾರ ನೋಡಯ್ಯ. ನೆರೆಯದ ವಸ್ತು ನೆರೆವುದು ನೋಡಯ್ಯ. ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲು ಕೊಂಬಂತೆ ಕೂಡಲ ಸಂಗಮ ದೇವ. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನು ಎಲ್ಲ ಶಿವಶರಣರನ್ನು ರೇಣುಕಾದಿ ಪಂಚ ಆಚಾರ್ಯರನ್ನು ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನ ಸ್ಮರಣೆ ಮಾಡಿ ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತಿನ ದಿವಸ. ಇಲ್ಲಿ ಇರ್ತಕ್ಕಂಥ ಎಲ್ಲ ಶರಣರು ಮತ್ತು ಶರಣೀಯರು ಈ ಕಾರ್ಯಕ್ರಮದ ಆನಂದವನ್ನು ಅನುಭವಿಸ್ತಾ ಇದ್ದೀರಿ.
ಪಾಪ ಈ ಶಾಲೆ ಕಾಲೇಜು ಓದತಕ್ಕಂಥ ಮಕ್ಕಳಿಗೆ ಈ ಕಾರ್ಯಕ್ರಮದ ಮಹತ್ವ ಗೊತ್ತಿರಲಿಕ್ಕಿಲ್ಲ ಅಂತ ನಾನು ತಿಳ್ಕೊಳ್ತೇನೆ. ಅವರು ಜೀವನ ಅಂತಂದ್ರೆ ಸುಮ್ಮನೆ ಮೋಜು ಮಜಾ ಗಲಾಟೆ, ಒಬ್ಬರನ್ನೊಬ್ಬರು ತಿವಿಯೋದು, ಕುಚೇಷ್ಟೆ ಮಾಡೋದೇ ಜೀವನ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ನಮ್ಮ ಜೊತೆಗೆ 21 ದಿವಸ ಅವರು ಕಳೆದಿದ್ದೇ ಆದ್ರೆ ಆ ವಿದ್ಯಾರ್ಥಿಗಳು ಕುಚೇಷ್ಟೆ ಮಾಡತಕ್ಕಂಥ ವಿದ್ಯಾರ್ಥಿಗಳಾಗಿರೋದಿಲ್ಲ, ಬದಲಾಗಿ ರಾಷ್ಟ್ರ ನಿರ್ಮಾಣ ಮಾಡತಕ್ಕಂಥ ವಿದ್ಯಾರ್ಥಿಗಳಾಗ್ತಾರೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ನಮ್ಮ ವಿದ್ಯಾರ್ಥಿಗಳು ಅಂತಂದ್ರೆ ನಮ್ಮ ದೇಶದ ಭವಿಷ್ಯ. ನಮ್ಮ ವಿದ್ಯಾರ್ಥಿಗಳು ಅಂತಂದ್ರೆ ನಮ್ಮ ಸಮಾಜದ ಕಣ್ಮಣಿಗಳು. ನಮ್ಮ ವಿದ್ಯಾರ್ಥಿಗಳೆಂದರೆ ಬಸವಾದಿ ಶಿವಶರಣರು ಹಾಕಿಕೊಟ್ಟಿರ್ತಕ್ಕಂಥ ಅರಿವು ಆಚಾರಗಳನ್ನ ಮೈಗೂಡಿಸಿಕೊಳ್ತಕ್ಕಂಥವರು. ಹೀಗಾಗಿ ವಿದ್ಯಾರ್ಥಿಗಳಂದ್ರೆ ನನಗೆ ಬಹಳ ಅಚ್ಚುಮೆಚ್ಚು. ನಮ್ಮ ಮಠದ ಪರಿಸರದಲ್ಲಿಯೂ ಕೂಡ ಶಾಲೆ ಅದೇ, ಕಾಲೇಜು ಅದಾವೆ. ಆದ್ರೆ ಆ ಮಕ್ಕಳನ್ನು ನೋಡಿದಾಗ ಬಹಳ ಮುದ್ದು ಬರ್ತದೆ, ಬಹಳ ಪ್ರೀತಿ ಬರ್ತದೆ. ಯಾಕಂತಂದ್ರೆ ಮಕ್ಕಳು ಅಂತಂದ್ರೆ ದೇವರು, ಮಕ್ಕಳು ಅಂತಂದ್ರೆ ದೇವರು. ದೇವರಂಗ ಕುಂತು ಕೇಳ್ಬೇಕು ತಂಗಿ. ಬಸವ ಪುರಾಣ ಅಂತಂದ್ರ ಇದು ಅಂತಿಂತ ಪುರಾಣ ಅಲ್ಲ ತಂಗಿ. ಒಬ್ಬ ನಾಸ್ತಿಕನನ್ನ ಆಸ್ತಿಕನನ್ನಾಗಿ ಮಾಡತಕ್ಕಂತಹ ಪುರಾಣ. ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕಲ್ಲನ್ನು ಕೂಡ ಪರುಷ ಮಣಿ ಮಾಡತಕ್ಕಂತಹ ಪುರಾಣ ಅದು ಬಸವ ಪುರಾಣ. ಶರಣರ ನೆನೆದಾರ ಸರಗೀಯ ಇಟ್ಟಂಗ, ಹವಳ ಮಲ್ಲಿಗೆ ಮುಡಿದಂಗ, ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ, ಶರಣರ ನೆನೆಯೋ ಎಲೆ ಮನವೇ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೂತಿ, ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೇಕೆ ಕೈಯ ಮುಗಿಯೋತಿ. ಎಲ್ಲ ಬಲ್ಲಿದ ನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗ, ಸೊಲ್ಲೆತ್ತಿ ಜಗವ ಹಾಡುವದ. ಒಬ್ಬ ಗರತಿ ಹಾಡ್ತಾಳ. ಬಸವಣ್ಣ ಅಂತಂದ್ರೆ ಏನು? ಒಬ್ಬ ಗರತಿ ತನ್ನ ತ್ರಿಪದಿಯೊಳಗ ತಿಳಿಸ್ತಾಳ. ಅಂಥ ಬಸವಣ್ಣನ ಪುರಾಣ ಹೇಳೋದು ಅಂದ್ರೆ ಅಹೋಭಾಗ್ಯ, ಕೇಳೋದು ಅಂತಂದ್ರೆ ಅಹೋಭಾಗ್ಯ. ಇವತ್ತು ನೀವು ಈ ಕಾರ್ಯಕ್ರಮ ನೋಡಕತ್ತಿರಲ್ರಿವ, ಎಂಥೆಂಥವರು ನಿಮ್ಮ ಊರಿಗೆ ಬಂದ್ರು, ಎಂಥೆಂಥವರು ಈ ವೇದಿಕೆಯ ಮೇಲೆ ಆಸೀನರಾಗಿ ನಿಮಗೆ ದರ್ಶನ ಆಶೀರ್ವಾದವನ್ನ ಕೊಟ್ಟರು, ಇನ್ನೂ ಕೊಡ್ತಾ ಇದ್ದಾರೆ. ಸುತ್ತೂರು ಜಗದ್ಗುರುಗಳು ಅಂತಂದ್ರೆ ಸಾಮಾನ್ಯ ಏನು? ಮುಂಡರ್ಗಿ ಜಗದ್ಗುರುಗಳು ಅಂತಂದ್ರೆ ಏನು? ಸಾಮಾನ್ಯರೇನು? ನಮ್ಮ ಕಣ್ಣಿಗೆ ಅವರು ಯಾವ ರೀತಿಯಾಗಿ ಕಾಣ್ತಾರೆ ಅಥವಾ ನೀವು ಯಾವ ದೃಷ್ಟಿಯಿಂದ ನೋಡಿದ್ರೋ ಗೊತ್ತಿಲ್ಲ. ಆದ್ರೆ ಪರಮಾತ್ಮನನ್ನ ಎಲ್ಲರೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪರಮಾತ್ಮನ ಸ್ವರೂಪಿ ಆಗಿರ್ತಕ್ಕಂಥ ಆ ಇಬ್ಬರ ಜಗದ್ಗುರುಗಳ ದರ್ಶನ ಮಾಡಿದ್ರೆಲ್ಲ ಧನ್ಯ ಆತು ನಿಮ್ಮ ಜನ್ಮ. ಹುಟ್ಟಿವಿ ಅಂತಂದ್ರೆ ಏನೇನೋ ನೋಡೋದಲ್ಲ, ಹುಟ್ಟಿವಿ ಅಂತಂದ್ರೆ ಏನೇನೋ ಕೇಳೋದಲ್ಲ, ಹುಟ್ಟಿವಿ ಅಂತಂದ್ರೆ ಯಾವುದೋ ಕಡೆಗೆ ಹೋಗೋದಲ್ಲ. ಹುಟ್ಟಿವಿ ಅಂತಂದ್ರೆ ಈ ಹುಟ್ಟನ್ನ ಸಾರ್ಥಕ ಮಾಡ್ಕೋಬೇಕು. ಯಾವ ಪವಿತ್ರ ತಾಯಿಯ ಗರ್ಭ ನಮಗ ಜನ್ಮ ಕೊಟ್ಟಾದ, ಆ ಗರ್ಭ ತೃಪ್ತಿ ಆಗ್ಬೇಕಾಗಿತ್ತು ಅಂತಂದ್ರ ನಾವು ಚೆನ್ನಾಗಿರ್ಬೇಕ್ರಿಪ್ಪ, ನಮ್ಮ ನಡತೆ ಚೆನ್ನಾಗಿರ್ಬೇಕ್ರಿಪ್ಪ, ನಾವು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬಾಳ್ಬೇಕ್ರಿಪ್ಪ. ರಾಜಗುರು ಪ್ರಭುರಾಜೇಂದ್ರ ಸ್ವಾಮಿಗಳು ಅಂತಂದ್ರೆ ಸಾಮಾನ್ಯರೇನು? ಏನವರು ತಪಸ್ಸು, ಏನು ನಡೆ, ಏನು ನುಡಿ. ಸೊಲ್ಲಾಪುರ ಪಟ್ಟಣದೊಳಗ
ತಾಯಿಯವರ ಮಠದೊಳಗ ವೀಣೆಯನ್ನ ನುಡಿಸ್ತಾ ನುಡಿಸ್ತಾ ಪ್ರಭುಲಿಂಗ ಲೀಲೆಯನ್ನ ಹೇಳಬೇಕಾದ್ರ ಸಾಕ್ಷಾತ್ ಸೊಲ್ಲಾಪುರದ ಸಿದ್ದರಾಮೇಶ್ವರರೇ ಪ್ರತ್ಯಕ್ಷರಾಗಿದ್ರು ಅಂತ ಸೊಲ್ಲಾಪುರದ ಜನ ಇಂದಿಗೂ ಕೂಡ ಹೆಸರು ತಗೊಳ್ತಾರ. ಅಂಥ ಗುರುವಿನ ಶಿಷ್ಯರು ನೀವೆಲ್ಲರೂ ಕೂಡ, ಅಂಥ ಗುರುವಿನ ಸದ್ಭಕ್ತರು ನೀವೆಲ್ಲರೂ ಕೂಡ. ಅಂಥ ಗುರು ಕಟ್ಟಿರ್ತಕ್ಕಂಥ ಸಂಗಮೇಶ್ವರ ಸಂಸ್ಥೆಯೊಳಗ ವಿದ್ಯೆಯನ್ನ ಕಲಿತು ಪಾವನರಾಗಿರ್ತಕ್ಕಂಥವರು ನೀವೆಲ್ಲರೂ ಕೂಡ. ಎಂಥ ದೊಡ್ಡ ಸಂಸ್ಥೆ, ಎಂಥ ಅದ್ಭುತ ಕೆಲಸ. ಒಬ್ಬರಲ್ಲ ಇಬ್ಬರಲ್ಲ, ಬಹುತೇಕ ನಮ್ಮ ಈ ಭಾಗದಲ್ಲಿಯೇ ಸುಮಾರು 70 ರಿಂದ 80 ಸಾವಿರ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂತಂದ್ರ ಅದು ನಿಮ್ಮ ಸಂಸ್ಥೆ, ಸಂಗಮೇಶ್ವರ ಸಂಸ್ಥೆ. ಸಣ್ಣ ಕೆಲಸ ಏನು ಒಬ್ಬ ಸ್ವಾಮಿ ಮಾಡತಕ್ಕಂಥದ್ದು. ಅಂಥವ್ರು ಹುಟ್ಟಿ 105, 106 ವರ್ಷ ಆತಲ್ಲ. ಅವರನ್ನು ಸ್ಮರಣೆ ಮಾಡ್ತಾ ಬಸವ ಪುರಾಣ ನಡಿಬೇಕು. ಅವರ ಸ್ಮರಣೆ ಮಾಡ್ತಾ ಆ ಸಂಘದ ಹಬ್ಬ ಆಚರಣೆ ಮಾಡಬೇಕು. ಅವರ ಸ್ಮರಣೆ ಮಾಡ್ತಾ ಅಕ್ಕನ ಬಳಗದ ಒಂದು ಹಬ್ಬ ಆಚರಣೆ ಮಾಡಬೇಕು. ಕಲ್ಯಾಣ ಮಂಟಪದ ಉದ್ಘಾಟನೆ ಆಗ್ಬೇಕು. ಇಂಥ ಕಾರ್ಯಕ್ರಮಕ್ಕೆ ನೋಡ್ರಿ ಯಾರ್ಯಾರು ಬಂದ. ಅಲ್ಲಿ ಬೆಟ್ಟದಪುರ ಅಜ್ಜರು ಅಂತ ಕುಂತಾರ. ಎಲ್ಲಿ ಗೊತ್ತದೇನು? ಪಿರಿಯಾಪಟ್ಟಣ, ಮೈಸೂರು. ಅಲ್ಲಿ ಕನ್ನಡ ಮಠ ಅಂತಂದ್ರೆ ಪ್ರಸಿದ್ಧ. ಆ ಭಾಗದೊಳಗೆ ಒಂದಲ್ಲ ಎರಡಲ್ಲ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾ ಇರ್ತಕ್ಕಂತಹ ಪೂಜ್ಯರವರು. ಕೊಡಗು ಹೆಸರು ಕೇಳಿರಲ್ಲ. ಆ ಕೊಡಗು ಮಹಾರಾಜರು ಆ ಮಠದ ಪ್ರಭಾವಕ್ಕೆ ಒಳಗಾಗಿ ಒಂದಲ್ಲ ಎರಡಲ್ಲ 200 ಕಾಫಿ ಎಸ್ಟೇಟ್ ದಾನವಾಗಿ ಕೊಟ್ಟಿರ್ತಕ್ಕಂಥವ್ರು. ಅಂಥ ರಾಜರ ಗುರುಗಳು ಇವತ್ತು ನಿಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಂಥ ಭಾಗ್ಯ ಇರಬೇಕು ನಿಮ್ದು. ಅವ್ರ ಪಕ್ಕದಾಗ ಕುಳಿತಿರ್ತಕ್ಕಂಥವ್ರು ಸಿಂದಗಿ ಸಾರಂಗ ಮಠದ ಅಜ್ಜಾರ. ಅವರು ಅಜ್ಜಾರ ಅಂತಂದ್ರೆ ಸಾರಂಗ ಮಠದ ಅಜ್ಜಾರ. ಏನು ಆಚಾರ, ಏನು ವಿಚಾರ, ಏನು ಅದು ಶಾಂತ ಪ್ರಶಾಂತವಾಗಿರ್ತಕ್ಕಂಥ ಆ ಶರೀರ. ಅವರ ಮಠದ ಅಂಗಳಕ್ಕೆ ಹೋದ್ರೆ ಸಾಕು, ಏನದು ಎಷ್ಟು ವಿದ್ಯಾರ್ಥಿಗಳು ಅಲ್ಲಿ ಅನ್ನದಾಸೋಹ, ಜ್ಞಾನ ದಾಸೋಹ, ಆಶ್ರಯ ದಾಸೋಹ. ಹಬ್ಬ ನೋಡಕ್ಕೆ ಎಷ್ಟು ಸಾದಾ ಸೀದಾ ಕುಂತಾರೆ. ನಾವು ಸುಮ್ಮನೆ ಏನಾದ್ರೂ ಒಂದು ಸಣ್ಣ ಕಾರ್ಯ ಮಾಡಿದ್ವಿ ಅಂತಂದ್ರ ನಾ ಅಂಥದ್ದು ಮಾಡಿದೆ ಇಂಥದ್ದು ಮಾಡಿದೆ ಅಂತ ತಿಳ್ಕೊಂಡು ಎಷ್ಟೋ ಪ್ರಚಾರಕ್ಕಾಗಿ ನಾವು ಬಡದಾಡ್ತೀವಿ. ಅವರು ಸಾವಿರಾರು ಮಕ್ಕಳಿಗೆ ಅನ್ನ ಜ್ಞಾನ ಎಲ್ಲವನ್ನ ಕೊಡ್ತಾರಲ್ಲ, ಹೆಂಗ ಕುಂತಾರ ಅವ್ರು? ಏನು ಇದ್ದು ಇರ್ಲಾರ್ದಂಗ ಅಂಥವ್ರು ಬಂದಾರಲ್ಲ. ನಮ್ಮ ಪಕ್ಕದೊಳಗೆ ಇನ್ನೊಬ್ರು ಕುಂತಾರ, ನಮ್ಮ ಹಿಂದೆನೆ. ಅಥಣೀಶ ಅಂತ ಹೆಸರು ಕೇಳಿರಿ. ಅನೇಕ ಸಾಹಿತ್ಯ ಬರೆದಿದ್ದಾರೆ, ಕವನಗಳು ಬರೆದಿದ್ದಾರೆ, ದೊಡ್ಡ ದೊಡ್ಡ ಗ್ರಂಥಗಳು. ಬಹುತೇಕ ಇಲ್ಲಿ ಒಂದು ಗ್ರಂಥ ನೋಡಿದ್ರೆ ನೀವು ಗಾಬರಿ ಆಗ್ತೀರಿ, ಇಷ್ಟು ದಪ್ಪ ಗ್ರಂಥ. ಎಲ್ಲ ಮಹಾತ್ಮರ ಚರಿತ್ರೆ. ಹಿಂಗೆ ಒಂದಲ್ಲ ಎರಡಲ್ಲ, ವಯಸ್ಸು ಎಷ್ಟು ಸಣ್ಣದು, ಅವರಲ್ಲಿರ್ತಕ್ಕಂಥ ಜ್ಞಾನ ಎಂಥದ್ದು. ಅಂಥ ಅಥಣೀಶ ಇವತ್ತು ನಮ್ಮ ಅನೇಕ ಕಲಾವಿದರು ಹಾಡ್ತಾರೆ. ಬಸವಣ್ಣನ ಹಾಡು, ಶಿವಶರಣರ ಹಾಡು, ಭಾವಗೀತೆಗಳು, ಭಕ್ತಿ ಗೀತೆಗಳು, ಸಾವಿರ ಸಾವಿರ ಹಾಡು ಬರೆದಿರ್ತಕ್ಕಂಥ ಒಬ್ಬ ಪೂಜ್ಯರು ನಿಮ್ಮೂರ್ ತನಕ ಬಂದು ನಿಮಗೆ ಆಶೀರ್ವಾದ ಮಾಡಕ್ಕೆ ಬಂದಾರ. 4 ಒಳ್ಳೆಯ ಮಾತುಗಳನ್ನು ಹೇಳಕ್ಕೆ ಬಂದಾರ. ಅಷ್ಟೇ ಅಲ್ಲ, ನಮ್ಮ ಇನ್ನೊಬ್ಬರ ಅಜ್ಜ ಶಿವಗಂಗೆ ಅಜ್ಜ ಇಲ್ಲೇ ಪಕ್ಕದವರು, ನಿತ್ಯ ಶಿವಾನುಭವ ಮೂರ್ತಿಗಳವರು. ಪ್ರತಿ ಹುಣ್ಣಿಮೆಗೆ ತಮ್ಮ ಶ್ರೀಮಠದಲ್ಲಿ ಶಿವಾನುಭವ ನಡೆಸ್ತಕ್ಕಂಥ ಪೂಜ್ಯರು. ಅಪ್ಪ ನೋಡ್ರಿ, ಕೇವಲ ಕರ್ನಾಟಕ ಅಲ್ಲ, ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರಂತೆ ಪರದೇಶದಲ್ಲಿಯೂ ಕೂಡ ನಮ್ಮ ಧರ್ಮ ಸಂಸ್ಕಾರದ ಆಚಾರ ವಿಚಾರ ಬಿತ್ತಿ ಬಂದವರು ಪೂಜ್ಯರು. ನೀವೇನೋ ತಿಳ್ಕೊಂಡಿರಿ, ಏನೋ ಆಚಾರ ಒಂದು ಕಾರ್ಯಕ್ರಮ ಇಟ್ಟಾರ, ಸರ್ಗಳು ನಮಗೆ ಬರಾಕ ಹೇಳ್ಯಾರ, ಅದಕ್ಕೆ ನಾವು ಬಂದು ಕುಂತೀವಿ. ಯಾವಾಗ ಕಾರ್ಯಕ್ರಮ ಮುಗಿತದೋ ಯಾವಾಗ ಹುಗ್ಗಿ ಹೊಡೆದೀವಿ. ಎಂಥ ಪುಣ್ಯ ತಂಗಿ ನಿಮ್ಮದು ಮಕ್ಕಳೇ, ಎಂಥ ಪುಣ್ಯ. ಅದ ಈ ಸ್ಟೇಜ್ ಮೇಲೆ ಐಶ್ವರ್ಯ ರೈ ಬಂದ್ರು ಬೇರೆನೇ ಇತ್ತು, ಸಲ್ಮಾನ್ ಖಾನ್ ಬಂದ್ರು ಬೇರೆನೇ ಇತ್ತು. ಅಂಥವ್ರನ್ನ ನೀವು ಹೀರೋ ಅಂತ ತಿಳ್ಕೊಂಡಿದ್ದೀರಿ ತಂಗಿ. ಅಂಥವ್ರು ಹೀರೋ ಆಗಕ್ಕೆ ಸಾಧ್ಯ ಇಲ್ಲ. ಸಮಾಜ ಸುಧಾರಣೆಯನ್ನು ಮಾಡ್ತಕ್ಕಂಥ, ಸಮಾಜಕ್ಕಾಗಿ ತಮ್ಮ ತನುಮನ ಧನವನ್ನೇ ಸಮರ್ಪಣೆ ಮಾಡಿ ನಿಮ್ಮ ಸಲುವಾಗಿ
ಜ್ಞಾನವನ್ನು ಕೊಡ್ತಕ್ಕಂಥ ಇಂಥ ಮಹಾಸ್ವಾಮಿಗಳು ಹೀರೋ ಆಗ್ಬೇಕು ತಂಗಿ ನಿಮಗೆಲ್ಲ. ನಾವು ಯಾವ ಕಡೆಗೆ ನಡೆದೀವಿ ಒಂದು ತಿಳಿಲಾರ್ದಂಗ ಆಗ್ಬಿಟ್ಟದ. ಟಿವಿ ಬಂದು ಅರ್ಧ ಕೆಟ್ಟಿತ್ತು ನಮ್ಮ ಲೋಕ, ಮೊಬೈಲ್ ಬಂದು ಪೂರ್ತಿ ಕೆಟ್ಟು ಬಿಡುತ್ತು. ಸ್ವಲ್ಪ 1-2 ತಾಸು ಸ್ವಲ್ಪ ಮೊಬೈಲ್ ಬಿಟ್ಟು ಟಿವಿ ಬಿಟ್ಟು ಈ ಅಜ್ಜನ ಅಂಗಳದಾಗ ಬಂದು ಕೂತ್ರಿ ಅಂತಂದ್ರ ಯವ್ವ ನಿಮ್ಮ ಜೀವನ ಧನ್ಯ ಅದು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಅನಂತ ಪ್ರಣಾಮಗಳು, ಎಲ್ಲ ಅತಿಥಿಗಳಿಗೂ ಅನಂತ ಶರಣಾರ್ಥಿಗಳು, ಕಲಾವಿದರಿಗೂ ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಯಾಕೆ ಇವತ್ತು ಪ್ರಾರಂಭದ ದಿವಸ ಅದ. ಬಸವ ಪುರಾಣ ಉತ್ತಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ ನಿನ್ ಹೆಸರ, ಸತ್ಯ ಶಿವ ಮಂತ್ರ ನಿನ್ ಹೆಸರ ಬಸವಣ್ಣ, ಮರ್ತ್ಯದೊಳು ಮಂತ್ರ ಬಾಳುದಕ. ಬಸವಣ್ಣ ಅಂತಂದ್ರೆ ಕೇವಲ ಒಂದು ವ್ಯಕ್ತಿ ಅಲ್ಲ. ಬಸವಣ್ಣ ಅಂತಂದ್ರ ಒಂದು ಸಮಾಜದ ಶಕ್ತಿ ಅಲ್ಲ, ಇಡೀ ಪ್ರಪಂಚದ ಶಕ್ತಿ ಅದು. ಭಾರತದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರ, ತಮ್ಮ ಜೀವಮಾನದ ಕೊನೆಯ ಘಳಿಗೆಯಲ್ಲಿ ಬಸವಾದಿ ಶಿವಶರಣರ ಜೀವನ ಆದರ್ಶಗಳು ಈ ಮೊದಲು ನನಗೆ ಸಿಕ್ಕಿದ್ದು ಅಂತಂದ್ರ ಸ್ವಲ್ಪ ದಿವಸ ಪೂರ್ವದಲ್ಲಿ ನಾನು ಕೂಡ ಬಸವಣ್ಣನ ಭಕ್ತನಾಗ್ತಿದ್ದೆ, ಬಸವ ಧರ್ಮವನ್ನ ಸ್ವೀಕಾರ ಮಾಡ್ತಿದ್ದೆ. ಸಣ್ಣ ಮಾತೇನಿದು, ಎಷ್ಟು ಎತ್ತರದ ವ್ಯಕ್ತಿ ಇರಬೇಕು ಬಸವಣ್ಣ. ರಾಷ್ಟ್ರಕವಿಯಾಗಿರ್ತಕ್ಕಂಥ ಕುವೆಂಪು ಅವರು ಹೇಳ್ತಾರೆ ಬಸವಣ್ಣವರ ಬಗ್ಗೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ತಂದಿ ದಿಕ್ಕಾಗಿ. ಕಾರ್ತಿಕದ ಕತ್ತಲೆ ಅಂತಂದ್ರ ಬಹಳ ಕೆಟ್ಟ ಕತ್ತಲೆ ಅದು, ಅದಕ್ಕೆ ದೀಪ ಹಚ್ಚತಕ್ಕಂಥ ಪದ್ಧತಿ ಇಟ್ಟಾರ. ಯಾಕ? ಬಹಳ ಕಾರ್ಗತ್ತಲೆ ಅದು. ಅಂತ ಕತ್ತಲೆಯ ಸಂದರ್ಭದಲ್ಲಿ ಎಂಥ ಕತ್ತಲೆ ಅದು? ರಾತ್ರಿ ಆಗ್ತಕ್ಕಂಥ ಕತ್ತಲೆ ಅದು ಅಲ್ಲ, ಸಮಾಜದಲ್ಲಿ ಇರ್ತಕ್ಕಂಥ ಕತ್ತಲೆ, ಜಾತಿ ಮೇಲು ಕೀಳು ಎಂಬತಕ್ಕಂಥ ಕತ್ತಲೆ, ಬಡವ ಶ್ರೀಮಂತ ಎಂಬತಕ್ಕಂಥ ಭೇದದ ಕತ್ತಲೆ, ಪುರುಷ ಸ್ತ್ರೀ ಎಂಬತಕ್ಕಂಥ ಭೇದ ಭಾವ ಮಾಡ್ತಕ್ಕಂಥ ಕತ್ತಲೆ. ಒಂದಲ್ಲ ಎರಡಲ್ಲ ಅನೇಕ ರೀತಿಯ ಕತ್ತಲೆ ಈ ಸಮಾಜದೊಳಗ ತುಂಬಿತ್ತು. ಅಂಥ ಸಮಯದೊಳಗ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಸವಣ್ಣ. ಕತ್ತಲೆ ಅಂತಂದ್ರೆ ಏನೂ ಕಾಣೋದಿಲ್ಲ, ಬಂಗಾರ ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರ್ಯ ಏನಿಟ್ರು ಕೂಡ ಕಾಣೋದಿಲ್ಲ. ಯಾಕ? ಅದು ಕತ್ತಲೆಯ ಪರಿಣಾಮ. ಆದ್ರೆ ಕಾಣಬೇಕಾಗಿತ್ತು ಅಂತಂದ್ರ ಒಂದು ಸಣ್ಣ ದೀಪ ಇದ್ರೆ ಸಾಕಲ್ಲ. ಸಣ್ಣ ದೀಪನೇ ಎಷ್ಟೋ ಆನಂದ ಕೊಡ್ತದ. ಇನ್ನ ಆಕಾಶ ದೀಪವಾಗಿ ನೀ ಬಂದೆ. ಹೆಂಗ? ಯಾರು ಆಕಾಶ ದೀಪ? ಹಗಲಲ್ಲಿ ಬೆಳಕು ಕೊಡ್ತಕ್ಕಂಥ ಸೂರ್ಯ, ರಾತ್ರಿಯಲ್ಲಿ ಬೆಳಕು ಕೊಡ್ತಕ್ಕಂಥ ಚಂದ್ರ. ಈ ಇಬ್ಬರ ಉಪಾಧಿಯೊಳಗ ಬಸವಣ್ಣ ಈ ಭೂಮಿಯ ಮೇಲೆ ಜನ್ಮವನ್ನ ಎತ್ತಿ ಸಮಾಜದಲ್ಲಿ ಇರ್ತಕ್ಕಂಥ ಕತ್ತಲೆ ಕಳೆದೆ ಬಸವಣ್ಣ ನೀನು ಧನ್ಯ ಅಂತಾರ ರಾಷ್ಟ್ರಕವಿ ಕುವೆಂಪು ಅವರು. 1924ನೇ ಇಸ್ವಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ, ಮಹಾತ್ಮ ಗಾಂಧೀಜಿಯವರ ನೇತೃತ್ವ. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರ 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 ಜನ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ, ಊಟದ ವ್ಯವಸ್ಥೆ. ಬಂದವರೆಲ್ಲ ಹೇಳ್ತಾರ ಬಾಪೂಜಿ ಅವರಿಗೆ, ಬಾಪೂಜಿ ಊಟದ ವ್ಯವಸ್ಥೆ ಬಹಳ ಚಂದಾಗಿತ್ತು, ಪ್ರಸಾದ ಬಹಳ ಚಂದಾಗಿತ್ತು, ಬಹಳ ಅದ್ಭುತವಾಗಿತ್ತು, ಬಹಳ ಶಿಸ್ತಿತ್ತು, ಒಂದ್ ಅಗಳು ಕೂಡ ಯಾರು ಕೆಳಗೆ ಚೆಲ್ಲಿರ್ಲಿಲ್ಲ, ಬಹಳ ಪವಿತ್ರ ಭಾವನೆಯಿಂದ ಊಟ ಮಾಡಿದ್ರು ಅಂತ ತಿಳ್ಕೊಂಡು ಬಾಪೂಜಿಯವರಿಗೆ ಸಾಕಷ್ಟು ಜನ ಹೇಳಿದಾಗ ಮಹಾತ್ಮ ಗಾಂಧಿಯವರಂತಾರೆ, ಹಾಗಾದ್ರ ಈ ಊಟದ ಪ್ರಮುಖವಾಗಿರ್ತಕ್ಕಂಥ ವ್ಯವಸ್ಥೆ ಯಾರು ಮಾಡ್ಯಾರ? ಅಂತ ಪ್ರಮುಖರು ಯಾರು ಅಂದಾಗ ಅಲ್ಲಿರ್ತಕ್ಕಂಥ ಒಬ್ಬರು ಹೇಳ್ತಾರ, ಮಹಾತ್ಮ ಗಾಂಧೀಜಿಯವರೇ, ನೀವು ಭಾರತದ ಗಾಂಧಿ ಆದ್ರೆ ಕರ್ನಾಟಕದಲ್ಲಿಯೂ ಕೂಡ ಒಬ್ಬ ಗಾಂಧೀಜಿ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಎಲ್ಲಾ ಊಟದ ವ್ಯವಸ್ಥೆ ಅವ್ರು ನೋಡ್ಕೊಂಡಿದ್ದಾರೆ. ಹಾಗಾದ್ರೆ ಅವರನ್ನ ಕರೆಸ್ರೆಲ್ಲ ನಾನು ನೋಡ್ಬೇಕು. ಬಂದ್ರು ಹರ್ಡೇಕರ್ ಮಂಜಪ್ಪನವರು, ಹಡಿಮ್ಯಾಲ ತ್ರಿಪುಂಡ ಧಾರಣ,
ಒಳಾಗ ರುದ್ರಾಕ್ಷಿ ಲಿಂಗ, ಕೈ ಜೋಡಿಸಿರ್ತಕ್ಕಂಥದ್ದು, ಬಾಗಿರ್ತಕ್ಕಂಥ ತಲೆ. ಬಾಪೂಜಿ ಅವರಿಗೆ ನಮಸ್ಕಾರ ಮಾಡಿ, ಏನು ಅಪ್ಪಣೆ ಪೂಜ್ಯರೇ ಅಂದಾಗ, ನೀವೇ ಏನು ಇಲ್ಲಿ ಎಲ್ಲ ಊಟದ ವ್ಯವಸ್ಥೆ ಮಾಡಿದವರು? ಹೌದು ರೀಪ್ಪ, ಹೌದು. ಇಷ್ಟು ಅಚ್ಚುಕಟ್ಟಾಗಿ ಪ್ರಸಾದದ ವ್ಯವಸ್ಥೆ, ಊಟದ ವ್ಯವಸ್ಥೆ ನೀವು ಹೆಂಗ್ ಮಾಡಿದ್ರಿ? ಯಾರಿಂದ ಕಲಿತ್ರಿ? ಆವಾಗ ಹರ್ಡೇಕರ್ ಮಂಜಪ್ಪನವ್ರು ಹೇಳ್ತಾರೆ, ಇದಕ್ಕೆಲ್ಲಕ್ಕೂ ಕೂಡ ಕಾರಣ ಜಗಜ್ಯೋತಿಯಾಗಿರ್ತಕ್ಕಂಥ ಬಸವಣ್ಣ. ಆತ ಹಾಕಿಕೊಟ್ಟಿರ್ತಕ್ಕಂಥ ದಾಸೋಹದ ಮುನ್ನುಡಿ, ಅದನ್ನ ನಾನು ಆಚರಣೆಯೊಳಗೆ ತಂದೀನಿ. ಯಾರೂರು ಮಹಾತ್ಮ ಬಸವೇಶ್ವರ. ಆವಾಗ ಹರ್ಡೇಕರ್ ಮಂಜಪ್ಪನವರು ಮಹಾತ್ಮ ಬಸವೇಶ್ವರ ಬಗ್ಗೆ ಒಂದು 4 ನುಡಿಗಳನ್ನ ಹೇಳಿದಾಗ, ಮಹಾತ್ಮ ಗಾಂಧೀಜಿಯವರಂತಾರೆ, ಎಂಥ ಮಹಾತ್ಮರು ಮಹಾತ್ಮ ಬಸವೇಶ್ವರರು. ಏನು ಮಹಾತ್ಮ ಬಸವೇಶ್ವರರು ವಚನ ಸಾಹಿತ್ಯದ ಮುಖಾಂತರ, ತಮ್ಮ ನಡೆ ನುಡಿಗಳ ಮುಖಾಂತರ ಏನು ಈ ಸಮಾಜಕ್ಕೆ ಒಳ್ಳೆಯ ಮೌಲ್ಯಗಳನ್ನ ಕೊಟ್ಟಿದಾರಲ್ಲ, ಅವರು ಹೇಳಿದ್ರ ಪ್ರಕಾರ ಈ ಜಗತ್ತಿನಾಗಿರ್ತಕ್ಕಂಥ ಮನುಷ್ಯರು ನಡೆದುಕೊಂಡಿದ್ದೇಗಾದರೆ ಈ ಜಗತ್ತು ಸಾಮಾನ್ಯ ಜಗತ್ತು ಆಗಿರೋದಿಲ್ಲ, ಇಡೀ ಜಗತ್ತೇ ನಂದನವನ ಆಗ್ತದೆ ಅಂತ ಮಹಾತ್ಮ ಗಾಂಧೀಜಿಯವರು ಬಸವಣ್ಣನವರನ್ನ ಹಾಡಿ ಹೊಗಳ್ತಾರೆ. ಅಂತಂದ್ರೆ ಎಂಥವರು ಬಸವಣ್ಣನವರು. ಬಸವ ನಿಮ್ಮಯ ಮಹಿಮೆ ಉಸುರಳೆನ್ನಳವಲ್ಲ, ಪಶುಪತಿಯು ತಾಬಲ್ಲ ಬಸವಲಿಂಗ. ಬಸವ ಬಡವರ ನಿಧಿಯೇ, ಬಸವ ಪರುಷದ ಕಣಿಯೇ, ಬಸವ ಚಿಂತಾಮಣಿಯೇ ಎನ್ನ ಧಣಿಯೇ. ಬಸವಯ್ಯ ನಿಮ್ಮಿಂದ ಬಾಳಿದೆನು ಬದುಕಿದೆನು, ಪಶುಪತಿಯ ಪಾದವನ್ನು ಕಂಡೆ ದೇವ. ನೀ ಮಾಡಿದ ಉಪಕಾರ ನಾನೆಂತು ಪೇಳಲಿ, ನೀನೇ ಬಲ್ಲೆಯೋ ಗುರುವೇ ಬಸವಲಿಂಗ. ನೋಡಿ ಎಂಥವನು ಬಸವಣ್ಣ. ಸೊಲ್ಲಾಪುರದ ಸಿದ್ದರಾಮೇಶ್ವರರು ಹಾಡಿ ಹೊಗಳ್ತಾರೆ ಬಸವಣ್ಣನವರನ್ನ. ನಿಮ್ಮ ಪಾದವ ಸೋಂಕಿ ಬ್ರಹ್ಮಲಿಪಿ ಅಳುಕಿತ್ತು, ಹಮ್ಮು ಬಿಟ್ಟೋಡಿತ್ತು ನಿಮ್ಮ ಕಂಡು. ಗುರುಲಿಂಗ ಜಂಗಮದ ವರ ಭಕ್ತಿ ತಿಳಿಸಿದಿರಿ, ಪರವಸ್ತು ನೀವೆನ್ನ ಪ್ರಾಣವಾಗಿ. ಪರಿಪರಿಯ ವಚನದಲ್ಲಿ ಪರಮಾಮೃತವ ತುಂಬಿ ಪರಿಣಾಮ ತೋರಿದಿರಿ ಮನಸ್ಸಿನಲ್ಲಿ. ಎಮ್ಮವನು ಇವನೆಂದು ಮನ್ನಿಸಿ ಕರೆದೆಮಗೆ ಚೆನ್ನಾಗಿ ಪೇಳಿದಿರಿ ಗುರುಸ್ವಾಮಿಯೇ. ಕಟ್ಟು ಕಡೆಗೊಂದು ಮಾತು ಹೇಳ್ತಾರೆ ನೋಡ್ರಿ, ಎಂತದ್ದು. ಎನ್ನಪ್ಪ ಬಸವಣ್ಣ, ಎನ್ನಪ್ಪ ಬಸವಣ್ಣ, ಎನ್ನವ್ವೆ ನೀಲಾಂಬೆ, ಎನ್ನಯ್ಯ ಪ್ರಭುದೇವ ಚೆನ್ನ ಬಸವ, ಇನ್ನುಳಿದ ಶರಣರ ಚರಣಕ್ಕೆ ನಮೋ ಎಂದು ಧನ್ಯನಾದೆನು ಗುರುವೇ ಯೋಗಿನಾಥ. ಬಸವಣ್ಣ ಅಂತಂದ್ರ ಶಿವ ಏನು ಹೇಳೋದದು. ನಿಮ್ಮ ಅಜ್ಜವರು 21 ದಿವಸಗಳ ಕಾಲ ಆ ಸೇವೆ ಮಾಡ್ತಕ್ಕಂಥ ಸೌಭಾಗ್ಯ ನಮಗೆ ಕೊಟ್ಟಾರ. ಕೇಳ್ತಕ್ಕಂಥ ಸೌಭಾಗ್ಯ ಅದು ನಿಮಗೆ ಒದಗಿಸಿ ಕೊಟ್ಟಾರ. ಏನದು ಧನ್ಯ, ಇವ ಧನ್ಯ. ಅದು ಬಸವ ಪುರಾಣ ಕೇಳಬೇಕು ಅಂತಂದ್ರ ಅದು ಕೇವಲ ಒಂದೇ ಜನ್ಮದ ಪುಣ್ಯ ಅಲ್ಲ, 7 ಜನ್ಮದೊಳಗೆ ಯಾರು ಪುಣ್ಯ ಮಾಡಿರ್ತಾರ ಅಂಥವ್ರಿಗೆ ಕೇಳಾಕ ಸಿಗುತ್ತದೆ. ಇದು ಬಸವ ಪುರಾಣ ಸಾಮಾನ್ಯ ಅಲ್ಲ. ಇದು ಅಮರಗುಂಡ ಅಂತ ಇತ್ತು ಒಂದು ಊರ, ತುಮಕೂರು ಹತ್ರ. ಅಲ್ಲಿ ಒಂದು ಶಿವನ ದೇವಸ್ಥಾನ. ಅಲ್ಲಿ ಬಲ್ಲನಾರ್ಯರು ಎಂಬತಕ್ಕಂಥವರು ಒಬ್ಬ ಮಹಾನುಭಾವಿಗಳು. ಅದೇನು ಸಾವಿರಾರು ವರ್ಷಗಳ ಹಿಂದಿನ ಕಥೆ ಅಲ್ಲ, ಸೊನ್ನೆ ಒಂದು 120, 130 ವರ್ಷಗಳ ಹಿಂದಿನ ಕಥೆ ಆಗಿ ಹೋಗಿರ್ತಕ್ಕಂಥ ಘಟನೆ. ಆ ದೇವಸ್ಥಾನದಲ್ಲಿ ಬಸವ ಪುರಾಣ ಹಚ್ಚಿರ್ತಾರೆ. ಯಾವ ದಿವಸ ಪ್ರಾರಂಭ ಆತು? 2 ಗುಬ್ಬಿಗಳು ಬಸವ ಪುರಾಣ ಇನ್ನೇನು ಪ್ರಾರಂಭ ಆಕೈತಿ ಅನ್ನೋದಕ್ಕ ಆ ದೇವಸ್ಥಾನದ ಹಿಂಗ ಪುರಾಣಿಕರು ಇಲ್ಲಿ ಕುಂತು ಹೇಳಬೇಕು. ಎಡಕ್ಕೊಂದು ಬರಕ್ಕೊಂದು ಕಲ್ಲಿನ ಕಂಬ, ಆ ಕಂಬದ ಮೇಲೆ 2 ಗುಬ್ಬಿಗಳು ಬಂದು ಬಸವ ಪುರಾಣ ಕೇಳಬೇಕು. ದಿವಸ ಅಲ್ಲ, 2 ದಿವಸ ಅಲ್ಲ, 3 ತಿಂಗಳ ಬಸವ ಪುರಾಣ ನಡೀತು. ಪ್ರಾರಂಭ ಆಗೋದಕ್ಕೆ ಬರ್ತಿದ್ದು, ಮಂಗಲ ಹಾಡದ ಕೂಡಲೇ ಹಾರಿ ಹೋಗ್ತಿದ್ದು. ದಿವಸ ಅಲ್ಲ, 2 ದಿವಸ ಅಲ್ಲ, 3 ತಿಂಗಳ. ಯಾವಾಗ 3 ತಿಂಗಳ ಬಸವ ಪುರಾಣದ ಮಹಾಮಂಗಲ ಆತು, 3ನೇ ತಿಂಗಳ ಕೊನೆಯ ದಿವಸ ಆ ಗುಬ್ಬಿಗಳು ಬಸವ ಪುರಾಣ ಕೇಳಿ ನಮ್ಮ ಜನ್ಮ ಪವಿತ್ರ ಆತು ಅಂತ ತಿಳ್ಕೊಂಡು ಇತ್ತಾಗ ಬಸವ ಪುರಾಣ ಮಂಗಲ ಆಗುವುದಕ್ಕ ಅವ 2 ಗುಬ್ಬಿಗಳ ಪ್ರಾಣ ಹೋತು ಅಂತ ಅದನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಆ ಅಮರಗುಂಡದ ಜನ
ಬಸವ ಪುರಾಣ ಕೇಳೋದ್ರೊಳಗೆ ಎಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಅದ. ಸಾಮಾನ್ಯ ಪಕ್ಷಿಗಳು ಕೂಡ ಪುರಾಣ ಕೇಳ್ತವ ಅಂತ ತಿಳ್ಕೊಂಡು ಅಮರಗುಂಡ ಎಂಬತಕ್ಕಂಥ ನಾಮವನ್ನೇ ಬದಲಿಸಿ ಅದಕ್ಕೆ ಗುಬ್ಬಿ ಅಂತ ಹೆಸರಿಟ್ಟಿದ್ದು ಇಂದಿನ ಇತಿಹಾಸ. ಇಂದಿಗೂ ಕೂಡ ಆ ಊರಿಗೆ ನಾವು ಗುಬ್ಬಿ ಅಂತಾನೇ ಕರಿತೀವಿ. ಅಷ್ಟೇ ಯಾಕೆ, ಇಲ್ಲೇ ಶಿವಯೋಗ ಮಂದಿರ 2011-12ರಲ್ಲಿ ಶಿವಯೋಗ ಮಂದಿರದ ಶತಮಾನೋತ್ಸವ ಆತು. ಇಲ್ಲೇ ನಂದವಾಡ್ಗಿ, ನೀವು ಕೇಳಿರಲ್ಲ ಹೆಸರು, ನಂದವಾಡ್ಗಿ ಪೂಜ್ಯರು ಬಸವ ಪುರಾಣ ಪ್ರಾರಂಭ ಮಾಡಿದ್ರು. ಅವರು ಪ್ರಾರಂಭ ಮಾಡೋದಕ್ಕೆ ಒಂದು ಆಕಳು ಸೀದಾ ಬರ್ತಿತ್ತು, ಅಜ್ಜಾರ ಮುಂದೆ ಕೊಂಡಿರ್ತಿತ್ತು, ಬಸವ ಪುರಾಣ ಕೇಳುತ್ತಿತ್ತು. ಮಂಗಲ ಆದ ಕೂಡ್ಲೇನೆ ಹಂಗ ಹೋಗ್ಬಿಡ್ತಿತ್ತು. ಯಾಕೆ ಈ ಮಾತುಗಳನ್ನು ಹೇಳಕತ್ತೀನಿ ಅಂತಂದ್ರ ಬಸವ ಪುರಾಣ ಅದರ ಮಹತ್ವ. ಆಂಧ್ರ ಪ್ರದೇಶದ ಆದೋನಿ ಅಂತ ಕೇಳಿರಲ್ಲ ಹೆಸರು, ಅಲ್ಲಿ ಹಾಲ್ವಿ ಅಂತ ಬರ್ತದೆ. ಹಿಂದಿನ ಮಹಾಂತ ಮಹಾಶಿವಯೋಗಿಗಳು ಬಸವ ಪುರಾಣ ನಡೆಸಿದ್ರೆ ಈ ನಾಡೇ ಎಲ್ಲ ಕಲ್ಯಾಣ ಆಗ್ತದ ಅನ್ನೋ ದೃಷ್ಟಿಯಿಂದ 1 ದಿವಸ ಅಲ್ಲ, 2 ದಿವಸ ಅಲ್ಲ, 3 ವರ್ಷದ ಮೇಲೆ 6 ತಿಂಗಳ ನಿರಂತರ ಬಸವ ಪುರಾಣ ಹಚ್ತಾರ. ನಿತ್ಯವೂ ಕೂಡ 1,96,000 ಮಂದಿಗೆ ಅಂದಿನ ಕಾಲದೊಳಗ ಪ್ರಸಾದ ಮಾಡಿಸ್ತಾರ. ಒಂದು ದಿವಸ ಪ್ರಸಾದಕ್ಕ ತುಪ್ಪ ಕಡಿಮೆ ಬಿದ್ದಿರುತ್ತದೆ. ಯಪ್ಪ ಜಂಗಮರ ಪಂಕ್ತಿ ಕೂತದ, ತುಪ್ಪ ಕಡಿಮೆ ಬಿದ್ದದ, ಹ್ಯಾಂಗ್ರಿ ಅಪ್ಪ, ಮತ್ ಒಬ್ರಿಗೊಂದು ಹ್ಯಾಂಗ್ ಮಾಡುದು, ತುಪ್ಪ ಬೇಕಲ್ಲ ಅಂದಾಗ ಮಠದ ಎದುರುಗಡೆನೆ ಬಾವಿ ಅದ. ಇಂದಿಗೂ ಕೂಡ ಅದಕ್ಕೆ ತುಪ್ಪದ ಬಾವಿ ಅಂತಾನೆ ಕರೀತಾರ. ಹೌದ್ರಿಪ್ಪ, ಜಂಗಮರಿಗೆ ತುಪ್ಪ ಕಡಿಮೆ ಬಿದ್ದದ, ಹೋಗ್ರಿ ಆ ಬಾವಿಯಲ್ಲಿ ಇರ್ತಕ್ಕಂಥ ಗಂಗೆಯನ್ನ ನಮಸ್ಕಾರ ಮಾಡಿ ಅದೇ ನೀರನ್ನು ತಂದು ಆ ಜಂಗಮರಿಗೆ ನೀಡ ಅಂದಾಗ ಅವ್ರು ಹಾಗೆ ಮಾಡ್ತಾರ. ತರು ತನಕ ನೀರ ಇತ್ತು, ಯಾವಾಗ ಜಂಗಮರ ಆ ತಟ್ಟೆಯಲ್ಲಿ ಬೀಳ್ತಕ್ಕಂತ ಸಮಯದೊಳಗ ಆ ನೀರು ಹೋಗಿ ತುಪ್ಪ ಆಗ್ತದ. ಇಂದಿಗೂ ಕೂಡ ಆ ಬಾವಿಗೆ ತುಪ್ಪದ ಬಾವಿ. ಬಹುತೇಕ ಸವದತ್ತಿಯ ಬಸವ ಪುರಾಣ ಅಂತಂದ್ರ ಅದೊಂದು ಐತಿಹಾಸಿಕ ಬಸವ ಪುರಾಣ. ಏನು ಹಾನಗಲ್ಲು ಕುಮಾರ ಶಿವಯೋಗಿಗಳು ಅಖಿಲ ಭಾರತ ವೀರಶೈವ ಶ್ರೀಮದ್ ವೀರಶೈವ ಮಹಾಸಭೆಯನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಸಂಕಲ್ಪಕ್ಕೆ ಪ್ರೇರಣೆ ಆಗಿದ್ದೆ ಬಸವ ಪುರಾಣ, ಸವದತ್ತಿಯ ಬಸವ ಪುರಾಣ. ಜಂಗಮರ ಪಂಕ್ತಿ ಪ್ರಸಾದಕ್ಕೆ ಕುಂತದ, ಏನು ಮೋಡ ಕಾರ್ಮೋಡ ಬಂದು ಬಿಡ್ತು. ಕುಂತಿರ್ತಕ್ಕಂತಹ ಜಂಗಮರಿಗೆ ಮೇಲೆ ಆಶ್ರಯ ಇಲ್ಲ. ಪಾಪ ಪ್ರಸಾದ ಮಾಡಕತ್ತಾರ, ಎಲ್ಲ ವ್ಯವಸ್ಥೆ ಕೆಡ್ತದ ಅಂತ ತಿಳ್ಕೊಂಡು ಯಾರೋ ಓಡ್ಕೊಂತ ಬಂದು ಅಥಣಿಯ ಮುರುಘೇಂದ್ರ ಶಿವಯೋಗಿಗಳಿಗೆ ಹೇಳಿದಾಗ, ಯಪ್ಪ ಜಂಗಮರು ಪ್ರಸಾದಕ್ಕೆ ಕುಂತಾರ, ಇನ್ನು ಅವರು ಪ್ರಸಾದಕ್ಕೆ ಭಂಗ ಬರ್ತದಲ್ಲ ಅಂತ ತಿಳ್ಕೊಂಡು ಹೊರಗಡೆ ಓಡೋಡಿ ಬಂದು ಇನ್ನೇನು ಮಳೆ ಸುರಿತಾ ಇರಬೇಕು ಅನ್ನುವಷ್ಟರಲ್ಲಿ ಆ ಆಕಾಶಕ್ಕೆ ಕೈ ಮಾಡ್ತಾರಂತ, ಮೋಡಗಳಿಗೆ ಕೈ ಮಾಡ್ತಾರಂತ. ಮೇಘರಾಜ, ಬಸವ ಪುರಾಣ ಜಂಗಮ ತೃಪ್ತಿ, ಇಲ್ಲಿ ಮಳೆ ಬರಬಾರದು ಅಂದಾಗ ಎಷ್ಟು ಜಂಗಮರ ಪಂಕ್ತಿ ಕೂತಿತ್ತು, ಅಲ್ಲಿ ಮಳೆ ಬರುವುದಿಲ್ಲ, ಸುತ್ತೆಲ್ಲ ಮಳೆ ಬರ್ತದ. ಕಾರಣ ಬಸವ ಪುರಾಣದ ಮಹತ್ವ. ಹಿಂಗ ಒಂದಲ್ಲ ಎರಡಲ್ಲ ಅನೇಕ ಉದಾಹರಣೆಗಳನ್ನ ಹೇಳಬಹುದು. ಈ ಮಾತನ್ನ ಈ ಸಂದರ್ಭದಲ್ಲಿ ಯಾಕೆ ಹೇಳಕತ್ತೀನಿ ಅಂತಂದ್ರ ಅಮ್ಮಿನಗಡದ ಪುಣ್ಯ ಕೂಡಿ ಬಂದಾದ. ಬಸವ ಪುರಾಣ ಕೇಳ್ತಕ್ಕಂತ ಸೌಭಾಗ್ಯ ತಾಯಿ ನಿಮ್ಮೆಲ್ಲರಿಗೂ ಕೂಡ ಬಂದಾದ. ಬಹಳ ದೊಡ್ಡ ಪುಣ್ಯ, ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದೇನೂ ಇಲ್ಲ. ಕಿರಾಣಿ ಅಂಗಡಿಗೆ ಯಾರು ಹೋಗ್ತಾರೆಪ್ಪ? ಕಿರಾಣಿ ವಸ್ತು ಬೇಕಾದವರು. ಬಟ್ಟೆ ಅಂಗಡಿಗೆ ಬಟ್ಟೆ ಬೇಕಾದವರು, ಹೌದಲ್ಲ? ಹಾಗಾದ್ರೆ ಬಂಗಾರ ಅಂಗಡಿಗೆ ಯಾರು ಹೋಗ್ತಾರ? ಬಂಗಾರ ತಗೊಳ್ಳು ಯೋಗ್ಯತೆ ಇದ್ದವರು ಮಾತ್ರ ಬಂಗಾರ ಅಂಗಡಿಗೆ ಹೆಂಗ ಹೋಗ್ತಾರೋ ಹಂಗ ಬಸವ ಪುರಾಣ ಕೇಳುವ ಯೋಗ್ಯತೆ ಇದ್ದವ್ರು ಮಾತ್ರ ಈ ಅಂಗಳಕ್ಕೆ ಬರ್ತಾರೆ. ಇದು ತಿಳ್ಕೊಳ್ರಿ. ನೀವು ಬಂದು ಕುಂತೀರಿ ಅಂತಂದ್ರೆ ನೀವು ಯೋಗ್ಯರು. ಹೊತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು. ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡಬೇಕು. ಪುರಾಣ ಮುಗಿದು ಕೂಡ ಏನೋ ಒಂದು ಪ್ರಸಾದ ವ್ಯವಸ್ಥೆ ಮಾಡ್ಯಾರ ಅಜ್ಜಾರು, ಪ್ರಸಾದ ತಗೊಂಡು ಹೋದ್ರಾತು ಅಂತ ತಿಳ್ಕೊಂಡು ಸುಮ್ಮನೆ ಟೈಮ್ ಪಾಸಿಗೆ ಕೇಳ್ತಕ್ಕಂಥದ್ದಲ್ಲ ಇದು ಬಸವ ಪುರಾಣ. ಬಸವ ಪುರಾಣ ಅಂತಂದ್ರೆ ಕಾಯಕ, ಬಸವ ಪುರಾಣ ಅಂತಂದ್ರೆ ದಾಸೋಹ, ಬಸವ ಪುರಾಣ ಅಂತಂದ್ರೆ ಸಮಾನತೆ, ಬಸವ ಪುರಾಣ ಅಂತಂದ್ರೆ ಶಿವಾನುಭವ, ಬಸವ ಪುರಾಣ ಅಂತಂದ್ರೆ ಒಂದಲ್ಲ ಎರಡಲ್ಲ ಸಾವಿರಾರು ಮಾನವೀಯ ಮೌಲ್ಯಗಳು. ಬಸವ ಪುರಾಣ ಅಂತಂದ್ರೆ ಯಾವುದೇ ಜಾತಿ ಭೇದ ಭಾವ ಮಾಡದೆ ಎಲ್ಲ ಜಾತಿಯವರು ಕೂಡ ಸ್ವತಃ ಪರಮಾತ್ಮನಾಗ್ಲು ಯೋಗ್ಯ ಅನ್ನೋ ಸಂದೇಶ ಕೊಡ್ತಕ್ಕಂಥದ್ದು ಇದು ಬಸವ ಪುರಾಣ. ಅಂಥ ಬಸವ ಪುರಾಣ
ಕೇಳಕ್ಕೆ ಬಂದಿರಿ ಅಂತಂದ್ರೆ ನೀವು ಬಹಳ ಪುಣ್ಯವಂತರು. ಇವತ್ತು ಪ್ರಾರಂಭ ಎಲ್ಲಾ ಜಗದ್ಗುರುಗಳು ಬಂದು ಆಶೀರ್ವಾದ ಮಾಡಿ ಹೋದ್ರು, ಈ ಬಸವ ಪುರಾಣ ಚಲೋ ಆಗ್ಲಿ. ಯಾರ್ಯಾರು ಕೇಳ್ತಾರ ಅವ್ರ ಮನಸ್ಸಿನೊಳಗೆ ಏನೇನು ಸಂಕಲ್ಪ ಅದವ ಅವೆಲ್ಲವೂ ಕೂಡ ಈಡೇರ್ಲಿ. ಇನ್ನೊಂದು ವಿಶೇಷ ಅಂತಂದ್ರ ಯಾವ ಭಾಗದಲ್ಲಿ ಯಾವ ಸ್ಥಾನದಲ್ಲಿ ಬಸವ ಪುರಾಣ ನಡೀತದ ಆ ಭಾಗಕ್ಕ ಬರಗಾಲ ಅನ್ನೋದೇ ಬರೋದಿಲ್ಲ. ಇದು ಬಸವ ಪುರಾಣದ ಮಹತ್ವ. ಇದು ಈ ನಾಡಿನ ಜನ ಎಲ್ಲಾ ರೀತಿಯಿಂದ ಸಮೃದ್ಧಿಯಿಂದ, ಶಾಂತಿಯಿಂದ, ನೆಮ್ಮದಿಯಿಂದ, ಸಹಬಾಳ್ವೆಯಿಂದ, ಸಮಾನತೆಯಿಂದ, ಭಾವೈಕ್ಯತೆಯಿಂದ ಬದುಕಲಿಕ್ಕೆ ಕಲಿಸ್ತಕ್ಕಂಥದ್ದು ಇದು ಬಸವ ಪುರಾಣ. ಅಂಥ ಬಸವ ಪುರಾಣ ಇವತ್ತು ಪ್ರಾರಂಭ ಆತು. ಇವತ್ತು ಪ್ರಾರಂಭದ ದಿವಸ ಹೆಚ್ಚಿಗೆ ಏನು ಹೇಳ್ದೇನೆ, ಯಾಕೆ ನಮ್ಮ ಅಥಣಿ ಅಜ್ಜಾರು ಬಂದಾರ, ಶಿವಗಂಗೆ ಅಜ್ಜಾರು ಬಂದಾರ, ಬೆಟ್ಟದಪುರ ಅಜ್ಜಾರು ಬಂದಾರ, ಅನೇಕ ಜನ ಪೂಜ್ಯರು ಬಂದಾರ. ಅವರೆಲ್ಲರೂ ಕೂಡ ನಿಮ್ಮ ಜೊತೆಗೆ ಒಂದು 15-20 ನಿಮಿಷಗಳ ಕಾಲ ಅಮೂಲ್ಯವಾಗಿರ್ತಕ್ಕಂಥ ಉಪದೇಶ ನೀಡ್ತಾರೆ. ಅಂತ ಉಪದೇಶವನ್ನು ತಾವೆಲ್ಲರೂ ಕೂಡ ಕೇಳಬೇಕು ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ಈ ಬಸವ ಪುರಾಣ ಯಾರು ಬರೆದಿದ್ದಾರೆ ಅಂತಂದ್ರೆ ಭೀಮ ಕವಿಗಳು ಬರೆದಿದ್ದಾರೆ. ನಮ್ಮ ಯಲ್ಲಪ್ಪ ಇವರು ಸಣ್ಣ ಕಲಾವಿದರಲ್ಲ, ಇವರನ್ನು ನೀವು ಟಿವಿ ಒಳಗೆ ನೋಡಿರ್ಬಹುದು, ಆಕಾಶವಾಣಿಯೊಳಗೆ ನೋಡಿರ್ಬಹುದು. ಬಹಳ ದೊಡ್ಡ ಕಲಾವಿದರು ಅವರು. ಸರಿಗಮಪದೊಳಗೆ ಏನು ಮಕ್ಕಳು ಅಲ್ಲಿ ಹಾಡಕ್ಕೆ ಹೋಗ್ತಾರಲ್ಲ, ಅಂಥ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಕ್ಕಂಥವ್ರು ಇವರು. ಅಂಥವ್ರು ಅರ್ಧ ಗಂಟೆ ಇಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸ್ತಾರೆ. 6:30 ಇಂದ 7 ಗಂಟೆಗೆ ಸರಿಯಾಗಿ ಪುರಾಣ ಶುರು ಆಯ್ತು ಅಂತಂದ್ರೆ 8 ಅಥವಾ 8:15 ಪುರಾಣ ಮಂಗಲಾಗ್ತದ. 8:15 ಒಳಗಾಗಿ ಈ ಕಾರ್ಯಕ್ರಮ ಮುಗಿತದ. 8:15 ಮಹಾಪ್ರಸಾದ ಶುರು. ನೋಡ್ರಿ, ಮಹಾಪ್ರಸಾದ ಅಂತಂದ್ರೆ ನನಗೆ ನೆನಪಿಗೆ ಬಂತು, ಇಲ್ಲೇ ಪಕ್ಕದೊಳಗೆ ನಮ್ಮ ರಕ್ಕಸಗಿ ಅಂತ ಒಂದು ಹಳ್ಳಿ ಅದ, ಗೊತ್ತೈತೇನ್ರಿ? ಯಾವಾಗ ನಾವು ಇಲ್ಲಿ ಬಸವ ಪುರಾಣ ಪ್ರಾರಂಭ ಮಾಡ್ತೀವಿ, ಅಲ್ಲಿ ದಾಸೋಹ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಇಲ್ಲಿ ಒಪ್ಪತ್ತೆಪ್ಪವ್ರ ಅಜ್ಜಾರು ಬಂದಾರ. ನಮ್ಮ ಗುಳೇದ ಗುಡದ ಒಪ್ಪತ್ತೇಶ್ವರ ಅಜ್ಜಾರು. ಬಸವ ಪುರಾಣ ಯಶಸ್ವಿ ಆಗ್ಬೇಕಾಗಿತ್ತು ಅಂತಂದ್ರ, ಈ ಬಸವ ಪುರಾಣ ನಾಡಿಗೆ ಈ ಸಂದೇಶ ಮುಟ್ಟಬೇಕಾಗಿತ್ತು ಅಂತಂದ್ರ ಹಳ್ಳಿಗಳಲ್ಲಿ ಧರ್ಮ ಜಾಗೃತಿ ಆಗ್ಬೇಕು. ಆ ಹಳ್ಳಿಯ ಜನರು ಕೂಡ ಬಸವ ಪುರಾಣಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಬಸವ ಪುರಾಣ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ 15-20 ದಿವಸಗಳ ಕಾಲ, ಒಂದಲ್ಲ ಎರಡಲ್ಲ 15-20 ಹಳ್ಳಿಗಳಲ್ಲಿ ಪಾದಯಾತ್ರೆ ಮಾಡ್ತಾ ಜೋಳಿಗೆಯನ್ನ ಹಾಕಿ, ನಿಮ್ಮ ದುಷ್ಟ ಚಟಗಳನ್ನು ನಮ್ಮ ಜೋಳಿಗೆಯೊಳಗೆ ಹಾಕ್ರಿ, ನೀವೆಲ್ಲರೂ ಕೂಡ ಧರ್ಮವಂತರಾಗಿ ಬಾಡ್ರಿ ಅಂತ ತಿಳ್ಕೊಂಡು ಸುಮಾರು 20 ಹಳ್ಳಿಗೆ ಧರ್ಮ ಸಂಚಾರ ಮಾಡಿರ್ತಕ್ಕಂಥ ನಮ್ಮ ಒಪ್ಪತ್ತೆಪ್ಪಜ್ಜನವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನೀವು ಗೌರವಿಸಬೇಕು. ಅವ್ರ ಜೊತೆಗೆ ನಮ್ಮ ಕುರುದಗಿರಿ ಅಜ್ಜಾರು, ನಮ್ಮ ನಾಯಕನೂರ ಅಜ್ಜಾರು, ಅನೇಕ ಜನ ಪೂಜ್ಯರು ಧರ್ಮ ಸಂಚಾರ ಮಾಡ್ಯಾರ. ಸ್ವಾಮಿಗಳಂತಂದ್ರೆ ನಮ್ಮ ಕೆಲಸನೇ ಇದು. ನಿಮ್ಮ ಉದ್ಯೋಗ ಅಂತಂದ್ರೆ ನೀವೇನ್ ಹೇಳ್ತೀರಪ್ಪ, ಒಕ್ಕಲ್ತನ ಮಾಡ್ತಿದ್ರ ನಾವು ರೈತರು ಒಕ್ಕಲತನ ಅಂತ ಬರೆದಿರ್ತೀರಿ, ನೌಕರಿ ಉದ್ಯೋಗ ಬರೆದಿರ್ತೀರಿ. ನಮ್ಮ ಸ್ವಾಮಿಗಳು ಉದ್ಯೋಗ ಅನ್ನೋ ಕಾಲದೊಳಗೆ ನಾವೇನ್ ಬರಿಬೇಕು? ಏನ್ ಬರಿಬೇಕ್ರಿ ಸರ? ಧರ್ಮೋಪದೇಶ. ಸ್ವಾಮಿಗಳ ಕರ್ತವ್ಯ ಏನು? ಧರ್ಮೋಪದೇಶ. ಹಂಗ ಇಲ್ಲಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಅಜ್ಜಾರು ಧರ್ಮೋಪದೇಶವನ್ನು ಮಾಡಿ ಎಲ್ಲ ಹಳ್ಳಿಗಳನ್ನ ಜಾಗೃತ ಮಾಡಿರ್ತಕ್ಕಂಥವ್ರು. ಯಾವಾಗ ನಾವು ರಕ್ಕಸಗಿ ಗ್ರಾಮಕ್ಕೆ ಹೋದ್ವಿ, ಹಿಂಗ ಅಮೀನಗಡ ಪ್ರಭುಶಂಕರೇಶ್ವರ ಮಠದೊಳಗೆ ಬಸವ ಪುರಾಣ ಅದ. ಬಸವ ಪುರಾಣ ಅಂತಂದ್ರೆ ದಾಸೋಹ, ದಾಸೋಹ ಅಂತಂದ್ರೆ ಬಸವ ಪುರಾಣ. ಅದಕ್ಕೆ ನೀವೇನ್ ಮಾಡ್ತೀರಪ್ಪ ಅಂತೇಳಿ ಅಂದಾಗ ರಕ್ಕಸಗಿ ಗ್ರಾಮದ ಎಲ್ಲ ಹಿರಿಯರು ಬಂದಾರ, ಅನೇಕ ಜನ ತಾಯಿಯಂದ್ರು ಬಂದಾರ. ಯಪ್ಪ, ಮೊದಲನೇ ದಿವಸ ಏನು ಪ್ರಾರಂಭ ಆಗ್ತದ, ಆ ಪ್ರಾರಂಭದ ದಿವಸದ ದಾಸೋಹ ಸೇವಾ ನಾವೇ ಮಾಡ್ತೀವಿ ಅಂತ ತಿಳ್ಕೊಂಡು ಕ್ವಿಂಟಲ್ ಗಟ್ಲೆ ಅನೇಕ ದವಸ ಧಾನ್ಯಗಳನ್ನು ತಂದಾರ, ಅನೇಕ ರೀತಿಯಲ್ಲಿ ಅವರು ಕಾಣಿಕೆ ತಂದಾರ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ನಾವು ಗೌರವಿಸಬೇಕು ಎಂಬತಕ್ಕಂಥ ಮಾತನ್ನ ಹೇಳ್ತಾ, ಶ್ರೀ ಗುರುವೆ ದೀಕ್ಷಾ ಗುರುವೆ ಶಿಕ್ಷಾ ಗುರುವೆ ರಕ್ಷಾ ಗುರುವೆ ಸರ್ವಾಗಮೋಕ್ತ ಕಳಾ ಗುರುವೆ ಶಿವಯೋಗ ಧರ್ಮಾರ್ಥ ಭೋಗ ಗುರುವೆ ತ್ಯಾಗ ಗುರುವೆ ಸುಧೀ ಗುರುವೆ ವಾಚಾ ಗುರುವೆ ಭವರೋಗ ಹರ ಶರಣಾಗು ಬಸವ ಮಹಾಗುರು ಎಮಗೆ ಎಂಬತಕ್ಕಂಥ ಭೀಮಕವಿಯ ಪ್ರಾರ್ಥನೆಯೊಂದಿಗೆ ಈ ಬಸವ ಪುರಾಣವನ್ನ ನಾವು ಪ್ರಾರಂಭ ಮಾಡೋಣ. ನಾಳೆ ಸರಿ